ಇವತ್ತು ಸ್ವಲ್ಪ ಹಬ್ಬಲಿಗೆ ಆಗಿದೆ. ಸೊ ಹಾಗೆ ಕಟ್ಟಿ ದೇವರಿಗೆ ಇಡೋಣ ಅಂತ ಹೇಳಿ ಇವತ್ತು ಕಟ್ಟಬೇಕು. ನಮ್ಮದು ಬಾಳೆ ಗಿಡದ್ದು ದಾರ ಉಂಟಲ್ಲ, ಮಾಡಿ ಈಗ ರೆಡಿ ಮಾಡಬೇಕು. ನೋಡಿ ಇಲ್ಲಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೇನೆ. ಇದರದ್ದು ನೋಡಿ ಈ ಥರ ಇರ್ತದಲ್ಲ. ಸೊ ಇದರಿಂದ ಸಪೂರವಾಗಿ ದಾರ ಮಾಡಬೇಕು. ಅಲ್ಲ ಅಲ್ಲ ಲಂಚಿನ ಪುಳಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಹಬ್ಬಲಿಗೆ ಆಗಿದೆ. ಸೊ ಹಾಗೆ ಕಟ್ಟಿ ದೇವರಿಗೆ ಇಡೋಣ ಅಂತ ಹೇಳಿ ಇವತ್ತು ಕಟ್ಟಬೇಕು. ಆದರೆ ಅದಕ್ಕೆ ಕಟ್ಟಲಿಕ್ಕೆ ದಾರ ಇಲ್ಲ, ಹಬ್ಬಲಿಗೆ ಕಟ್ಟಲಿಕ್ಕೆ ದಾರ ಇಲ್ಲ. ಸೊ ಹಾಗೆ ನಮ್ಮದು ಬಾಳೆ ಗಿಡದ್ದು ದಾರ ಉಂಟಲ್ಲ, ಮಾಡಿ ಈಗ ರೆಡಿ ಮಾಡಬೇಕು, ದಾರ ಮಾಡಬೇಕೀಗ. ಸೊ ಅದರಲ್ಲಿ ಕಟ್ಟಿದರೆ ಉಂಟಲ್ಲ, ಬಾಳೆ ಗಿಡದ್ದು ದಾರದಲ್ಲಿ, ಸೊ ಅದರಲ್ಲಿ ಕಟ್ಟಿದರೆ ತುಂಬ ನೀಟಾಗಿ ಒಳ್ಳೆಯದಾಗಿ ಕಾಣ್ತದೆ. ಸೊ ನನಗೆ ಅದರಲ್ಲಿ ಕಟ್ಟೋದಂತ ಹೇಳಿದ್ರೇ ಇಷ್ಟ ಆಗೋದು. ಮತ್ತು ಈ ಬಟ್ಟೆ ಹೊಲಿಯೋದು ನೂಲಲ್ಲೆಲ್ಲ ಕಟ್ಟಿದರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಆಗೋದಿಲ್ಲ, ಮತ್ತು ಅದು ಚೆಂದ ಕೂಡ ಕಾಣೋದಿಲ್ಲ. ಆದರೆ ಇದು ನಮ್ಮದು ಬಾಳೆದ ಗಿಡದ್ದು ನೂಲಲ್ಲಿ ಕಟ್ಟಿದರೆ ಒಳ್ಳೆಯದಾಗಿ ಕಾಣ್ತದೆ. ಸೊ ಹಾಗೆ ನಾನೀಗ ಅದನ್ನು ತಂದು ಇಟ್ಟಿದ್ದೇನೆ. ಈಗ ಅದನ್ನು ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ, ಯಾಕಂತ ಹೇಳಿದರೆ ಅದರ ದಾರ ಒಳ್ಳೆಯದಾಗಿ ಬರಬೇಕಲ್ಲ. ಸೊ ನಾನೇ ಸೂಜಿಯಲ್ಲಿ ಅದರದ್ದು ದಾರನ ಎಳೆಯೋದು. ಸೊ ಹಾಗೆ ದಾರ ಮಾಡಿ ಇಡೋಣ, ಆನಂತರ ಇದು ಕಟ್ಟಲಿಕ್ಕೆ ಆಗ್ತದಲ್ಲ. ಸೊ ಹಾಗೆ ಬನ್ನಿ ದಾರ ಮಾಡಲಿಕ್ಕೆ ಹೋಗೋಣ. ಬಾ 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 ಬನ್ನಿ. ಬಲೆ ಬಲೆ ಅನ್ನ ಉಲ್ಟು ಬಲೆ ಈ ಬಲ ಉಟ್ಟು ಬಲ ಅಲ್ಲ ಅಲ್ಲ ಲಂಚಿನ ಪುಳಲ್ಲಿ ನೋಡಿ ಇಲ್ಲಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೇನೆ. ಇದರದ್ದು ನೋಡಿ ಈ ಥರ ಇರ್ತದಲ್ಲ. ಸೊ ಇದರಿಂದ ಸಪೂರವಾಗಿ ದಾರ ಮಾಡಬೇಕು. ನಾನಂತ ಹೇಳಿದರೆ ಇದನ್ನು ನೆನೆ ಹಾಕಿದರೆ ಸ್ವಲ್ಪ ಇದರದ್ದು ಪಸೆ ಎಲ್ಲ ಸ್ವಲ್ಪ ಇಳ್ಕೊಂಡು ನಮಗೆ ದಾರ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಒಳ್ಳೆಯದಾಗಿ ಬರ್ತದೆ. ಇಲ್ಲದ್ರೆ ಉಂಟಲ್ಲ ಕಟ್ಟಾಗ್ತದೆ ಮಧ್ಯದಲ್ಲಿ. ಸೊ ಹಾಗೆ ಇದನ್ನು ಸ್ವಲ್ಪ ನಾನು ನೆನೆ ಹಾಕ್ಲಿಕ್ಕೆ ಇಟ್ಟದ್ದು. ಈಗ ನಾನು ಇದನ್ನು ನೆನೆ ಹಾಕಿದ ನಂತರ ಇದರದ್ದು ದಾರ ಮಾಡಿ ಆನಂತರ ಒಳ್ಳೆಯದಾಗಿ ದಾರ ಮಾಡಲಿಕ್ಕೆ ಆಗ್ತದೆ ಇದರದ್ದು. ಆನಂತರ ಇದನ್ನು ದಾರ ಮಾಡಿ ತುಂಬ ದಾರ ಮಾಡಿ ಇಟ್ಟರೆ ಉಂಟಲ್ಲ, ನಮಗೆ ಯಾವಾಗ ಬೇಕಾದರೆ ಅವಾಗ ಕಟ್ಬೋದು. ಸೊ ಹಾಗೆ ನಾನಿಲ್ಲಿ ದಾರ ಮಾಡಬೇಕಂತಿಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಸೊ ಇಷ್ಟನ್ನು ರೆಡಿ ಮಾಡಿದೆ. ಈ ಥರ ಬೆಂಡ್ ಮಾಡಿ ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ರೆಡಿ ಮಾಡಲಿಕ್ಕೆ ಉಂಟು, ಆದರೆ ತುಂಬ ಟೈಮ್ ತಾಗ್ತದೆ ನನಗೆ. ಇದೊಂದು 2-3 ಸಲ ಕಟ್ಟಲಿಕ್ಕೆ ಸಾಕಾಗ್ಬೋದು. ಯಾಕಂತ ಹೇಳಿದರೆ ನಾನು ಫುಲ್ಲೆಲ್ಲ ಕೊಯ್ದಕ್ಕೆಲ್ಲ ಕಟ್ಟೋದಿಲ್ಲಲ್ಲ, ಎಷ್ಟು ಬೇಕು ಅಷ್ಟೇ ದೇವರಿಗೆ ಇಡಲಿಕ್ಕೆ ಕಟ್ತದಲ್ಲ. ಸೊ ಹಾಗೆ ಎಷ್ಟು ಸಾಕಾಗ್ಬೋದು, ಮತ್ತು ಬೇಕಾದಾಗ ಮಾಡೋಣ ಅಂತ ಹೇಳಿ ಇಷ್ಟೀಗ ಮಾಡಿಟ್ಟಿದ್ದೀನಿ. ಕೆಲವು ಬೇರೆ ಕೆಲಸ ಉಂಟು, ಅದನ್ನೆಲ್ಲ ಮುಗಿಸಿ ಮತ್ತು ಹೂವೆಲ್ಲ ಕಟ್ಟಲಿಕ್ಕೆಲ್ಲ ಇರ್ತದಲ್ಲ. ಸೊ ಹಾಗೆ ಇದಕ್ಕೇ ಕುತ್ಕೊಂಡ್ರೆ ಉಂಟಲ್ಲ, ಮತ್ತು ಬೇರೆ ಎಲ್ಲ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಮಾತ್ರ ರೆಡಿ ಮಾಡಿ ಬೇಕಾದಾಗ ರೆಡಿ ಮಾಡೋಣ ಅಂತೇಳಿ ಅದನ್ನು ಹಾಕಿ ಇರ್ತೇನೆ. ಇಲ್ಲಿ ನಾನು ಹೂ ಕೊಯ್ಲಿಕ್ಕಂತ ಬರುವಾಗ ಇಲ್ಲಿ ಎಲ್ಲ ಕೋಳಿಗಳು ಕೂಡ ಬಂತು. ನಾನೇನೋ ತಿಂಡಿ ತಂದಿದ್ದೇನಂತ ಹೇಳಿ ಅದು ಬಂದದಷ್ಟೇ. ಮತ್ತು ಹೂವಿದು ಗಿಡ ಎಲ್ಲ ಉಂಟಲ್ಲ, ಚೆಲ್ಲ ಪಿಲ್ಲೆಲ್ಲ ಮಾಡಿ ಆಗ್ತದೆ. ಎಷ್ಟು ಅದಕ್ಕೆ ಮಣ್ಣು ಹಾಕಿದ್ರು, ಎಷ್ಟು ಗೊಬ್ಬರ ಹಾಕಿದ್ರು ಈ ಕೋಳಿಗಳೆಲ್ಲ ಬಿಡೋದಿಲ್ಲ. ಅದರದ್ದು ಬುಡ ಎಲ್ಲ ಉಂಟಲ್ಲ, ಎಲ್ಲ ಹಾಳು ಮಾಡಿ ಆಗ್ತದೆ. ಸೊ ಹಾಗೆ ನಾನಲ್ಲಿ ಹೂ ಕೊಯ್ತಾ ಇದ್ದೇನೆ. ಅವುಗಳು ಕೂಡ ನನ್ನ ಹತ್ತಿರ ಬಂದಿದೆ, ನಾನೇನಾದರೂ ತಿಂಡಿ ಹಾಕ್ತೇನಾ ಅಂತ ಹೇಳಿ ನೋಡ್ತಾ ಉಂಟು. ಸೊ ಹಾಗೆ ನಾನಲ್ಲಿ ಹೂ ಕೊಯ್ದು ಮತ್ತು ಎಷ್ಟು ಹೂವಾಗಿದೆ ನೋಡಿ, ಎಷ್ಟು ಹೂ ಉಂಟು, ಎಲ್ಲ ಬಿದ್ದು ಹಾಳಾಗಿ ಹೋಗ್ತದೆ. ನಮಗೆ ಅಂತ ಹೇಳಿದರೆ ಪುಡ್ಸೋದು ಕೂಡ ಇರೋದಿಲ್ಲ. ಮತ್ತು ಮುಂಚೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಹೂ ಕಟ್ಟೋದು ಜಾಸ್ತಿ ನನಗೆ ಇಂಟ್ರೆಸ್ಟ್. ಆದರೆ ಈಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಸಾಕಾಗಿ ಹೋಗ್ತದೆ ಮನೆ ಕೆಲಸ ಎಲ್ಲ ಆಗಿ. ಈಗ ಮಗುವುದು ಕೆಲಸ ಕೂಡ ಜಾಸ್ತಿ ಉಂಟು, ಮತ್ತು ಅವನನ್ನು ನೋಡ್ಕೊಳ್ಳೋದೇ ಆಗ್ತದಲ್ಲ.
ಸೊ ಹಾಗೆ ಪುಡ್ಸೋದು ಕೂಡ ಸಿಗೋದಿಲ್ಲ, ಮತ್ತು ಆಚೆ ಈಚೆ ಹೋಗ್ಲಿಕ್ಕೆ ಇದ್ರೆ ಅಂತ ಹೇಳಿದ್ರೆ ಬೇಡ, ನಮಗೆ ಸ್ವಲ್ಪ ಕೂಡ ಪುಡ್ಸೋದು ಸಿಗೋದಿಲ್ಲ. ಸೊ ಹೂ ಕಟ್ಟಲಿಕ್ಕೆ ಸಹ ಸಾಕಾಗ್ತದೆ, ಮತ್ತು ಹೂ ನೋಡುವಾಗ ಅಯ್ಯೋ ಇನ್ನು ಕೊಯ್ದು ಕಟ್ಟುದು ಯಾರು ಆ ಥರ ಎಲ್ಲ ಅನ್ನಿಸ್ತದೆ. ಅದಕ್ಕೋಸ್ಕರ ನಾವು ಜಾಸ್ತಿ ಹೂವೆಲ್ಲ ಕಟ್ಟಲಿಕ್ಕೆ ನಾನೀಗ ಹೋಗೋದಿಲ್ಲ. ಮತ್ತು ಹೂಗಳು ಕೂಡ ಹಾಳಾಗಿ ಹೋಗ್ತದೆ. ಬದಿ ಮನೆಯವರೆಲ್ಲ ಹೇಳ್ತಾರೆ, ಎಷ್ಟು ಹೂ ಉಂಟು, ಯಾಕೆ ಕಟ್ಟಿ ದೇವರಿಗೆ ಇಡಲಿಕ್ಕೆ ಆಗೋದಿಲ್ವ ಅಂತ. ದಿವಸ ಕಟ್ಟಲಿಕ್ಕೆ ಸಹ ಆಗೋದಿಲ್ಲಲ್ಲ, ಯಾವುದಾದ್ರೂ ಒಮ್ಮೆ ಕಟ್ಟಲಿಕ್ಕೆ ಖುಷಿ ಕೂಡ ಆಗ್ತದೆ, ಮತ್ತು ಮನಸ್ಸು ಕೂಡ ಬರ್ತದೆ ಕಟ್ಟೋಣ ಅಂತ ಹೇಳಿ. ಮತ್ತು ಯಾವಾಗಲೂ ಕಟ್ಟಲಿಕ್ಕೆ ಕೂಡ ಪುರ್ಸೊತ್ತು ಕೂಡ ಇರೋದಿಲ್ಲಲ್ಲ. ಸೊ ಹಾಗೆ ಇಲ್ಲಿ ನಾನು ಕೊಯ್ದೆಲ್ಲ ಹೂವೆಲ್ಲ ಕಟ್ಟೋಣ ಅಂತ ಹೇಳಿ ಎಲ್ಲ ಹೂಗಳನ್ನು ಕೊಯ್ದಿದ್ದೇನೆ. ಮತ್ತು ಎಲ್ಲ ಹೂಗಳನ್ನು ಕೊಯ್ದರೆ ಉಂಟಲ್ಲ, ಮತ್ತು ಒಂದು ಹೂ ಆಗಲಿಕ್ಕೆ ಒಂದು 3 to 4 days ಆಗ್ತದೆ ಇಷ್ಟು ಹೂ ಆಗಲಿಕ್ಕೆ. ಆವಾಗ ನಮಗೆ ಟೈಮ್ ಕೂಡ ಸಿಗ್ತದೆ ಇನ್ನೊಂದು ಸಲ ಹೂ ಕಟ್ಟಲಿಕ್ಕೋಸ್ಕರ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಹೂಗಳನ್ನು ಮೊದಲು ಕೊಯ್ದು ಆನಂತರ ಕಟ್ಟಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಆದರೂ ಯಾವಾಗಲೂ ಒಮ್ಮೆ ಕಟ್ಟುವಾಗ ಓಕೆ, ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಹೂಗಳನ್ನು ಕೊಯ್ತಿದ್ದೇನೆ. ಇಲ್ಲಿ ನೋಡಿ ಎಲ್ಲ ಕೋಳಿಗಳು ಬಂತು. ಇಲ್ಲಿ ನಾನು ಏನೋ ತಂದಿದ್ದೇನಂತ ಹೇಳಿ ಎಲ್ಲ ನನ್ನ ಕಾಲ ಹತ್ರನೇ ಬಂದು ನಿಂತಿದೆ. ನೋಡಿ ತುಂಬ ಆಗಿದೆ ಹೂವು. ಸೊ ಸ್ವಲ್ಪ ಕಟ್ಟಿ ದೇವರಿಗೆ ಇಡೋಣ. ನಾನು ಹೇಳಿದಾಗೆ ಮುಂಚೆ ನಾನು ಹೂಗಳನ್ನೆಲ್ಲ ಮಾರ್ಕೆಟಿಗೆ ಕೊಡ್ತಿದ್ದೆ, ಆದರೆ ಈಗ ಟೈಮ್ ಕೂಡ ಇಲ್ಲ ಕಟ್ಟಲಿಕ್ಕೆ, ಮತ್ತು ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿದೆ ಈಗ. ಮತ್ತು ತಗೊಂಡೋಗ್ಲಿಕ್ಕೆ ಸಹ ನನ್ನ ತಮ್ಮ ತಗೊಂಡೋಗ್ಬೇಕಲ್ಲ, ಕಷ್ಟ ಆಗ್ತದೆ. ಸೊ ಹಾಗೆ ಟೈಮ್ ಕೂಡ ಇಲ್ಲಲ್ಲ ಕಟ್ಟಲಿಕ್ಕೆಲ್ಲ. ಅದಕ್ಕೀಗ ಮಾರ್ಕೆಟಿಗೆಲ್ಲ ತಗೊಂಡೋಗೋದಿಲ್ಲ ಹೂಗಳನ್ನೆಲ್ಲ. ಇವತ್ತು ಅಂತ ಹೇಳಿದರೆ ತುಂಬ ದಿವಸ ಆಯಿತು. ಅವತ್ತು ನಾನು ನಿಮಗೆ ಹೇಳಿದಾಗೆ ಅವತ್ತು ನಾನು ಹೂಗಳನ್ನು ಕಟ್ಟಿದ್ದು, ಮತ್ತು ಕಟ್ಟಲಿಲ್ಲ, ಎಲ್ಲ ಬಿದ್ದು ಉಂಟಲ್ಲ, ಹಾಳಾಗಿ ಹೋಗ್ತಾ ಉಂಟು. ಅದಕ್ಕೆ ಅಮ್ಮ ಮುನ್ನಿಂದ ಬೈತಿದ್ದಾರೆ, ಅಲ್ಲಿ ದೇವರಿಗಾದರೂ ಸಹ ಇಡಲಿಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ನಿಮಗೆ ಅಂತ. ಮತ್ತು ಸಂಜೆ ಹೊತ್ತು ಮಗುವಿದ್ದೇ ಕೆಲಸ ಆಗ್ತದೆ ನಮಗೆ. ಅವನನ್ನು ಹೊರಗಡೆ ಕರ್ಕೊಂಬರೋದು, ಅವನಿಗೆ ಸಹ ಒಳಗಡೆ ಕುತ್ಕೊಂಡು ಉಂಟಲ್ಲ, ಹೊರಗೇನೆ ಹೋಗಬೇಕಂತ ಮಧ್ಯಾಹ್ನ ನಂತರ ಉಂಟಲ್ಲ ಹೊರಗಡೆ ಕುತ್ಕೊಳ್ಳಿಕ್ಕೆ ಕೇಳೋದಿಲ್ಲ, ಹೊರಗಡೆ ಹೋಗ್ಬೇಕಂತ ಹಠ ಹಿಡಿತಾನೆ. ಹಾಗೆ ಅವನ ಹೊರಗಡೆ ಕರ್ಕೊಂಡು ಬಂದು ಮತ್ತೆ ಒಳಗಡೆ ಹೋಗೋದು ಸಹ ಇಲ್ಲ, ಅಳ್ತಾನೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಉದಾಸೀನ ಕೂಡ ಆಗ್ತದೆ ಕಟ್ಟಲಿಕ್ಕೆಲ್ಲ. ಸೊ ಇವತ್ತು ಕಟ್ಟೋಣ, ಒಂದು ಸ್ವಲ್ಪ ಕಟ್ಟಿ ದೇವರಿಗೆ ಇಡೋಣ ಅಂತ ಹೇಳಿ ಈಗ ಕೊಯ್ತಾ ಇದ್ದೇನೆ. ತುಂಬ ಗಿಡಗಳೆಲ್ಲ ಹಾಳಾಗಿ ಹೋಯಿತು. ಮುಂಚೆ ಉಂಟಲ್ಲ ತುಂಬ ಇತ್ತು, ಇಲ್ಲಿ ಫುಲ್ಲೆಲ್ಲ ಗಿಡಗಳೇ ಇದ್ದದ್ದು ನನಗೆ. ಈಗ ಗಿಡ ಎಲ್ಲ ಅಷ್ಟು ಆರೈಕೆ ಕೂಡ ಮಾಡೋದಿಲ್ಲ, ಇದ್ದದ್ದು ಗಿಡ ಅಷ್ಟೇ. ಇಷ್ಟು ಸಿಕ್ತು. ಇನ್ನು ಇದನ್ನು ನಾನು ಕಟ್ತೇನೆ. ಸೊ ಇದನ್ನು ಕಟ್ಟಿ ಆದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಸೊ ಹೂ ಕಟ್ಟಿ ಎಲ್ಲ ಇಟ್ಟೆ, ಅದು ಬೇರೆ ಬೇರೆ ಸಪ್ರೇಟ್ ಮಾಡಿದ್ದೇನೆ ದೇವರಿಗೆ ಇಡ್ಲಿಕ್ಕಂತ. ಸೊ ಹಾಗೆ ಇಲ್ಲಿ ಬೇರೆ ಬೇರೆ ಕಟ್ಟಿ ಇಟ್ಟಿದ್ದೇನೆ. ಸೊ ನೋಡಿ, ಮೊನ್ನೆ ನಾವು ಕೊಪ್ಪರ ಹಾಕ್ಲಿಕ್ಕಂತ ಹೇಳಿ ಇಲ್ಲಿ ತೆಂಗಿನಕಾಯಲ್ಲೆಲ್ಲ ಹೊಡೆದಿರ್ತೀವಲ್ಲ, ಸೊ ಹಾಗೆ ಇದು ಈಗ ಒಣಗಿ ಮತ್ತು ಅದರದ್ದೆಲ್ಲ ತೆಂಗಿನ ಚಿಪ್ಪೆಲ್ಲ ತೆಗೆದು ಈ ಥರ ಆಗಿದೆ. ಇನ್ನು 2 ದಿವಸ ಒಣಗಿದರೆ ಉಂಟಲ್ಲ, ಮತ್ತು ಇದನ್ನು ಎಣ್ಣೆ ಮಾಡಲಿಕ್ಕೆ ಕೊಡೋದು. ಸೊ ಇದು ಎಣ್ಣೆ ಮಾಡೋದು ಅಂತ ಹೇಳಿದರೆ, ನಮ್ಮ ಮನೆಯಲ್ಲೇ ಇದ್ದಂತಹ ತೆಂಗಿನಕಾಯಿಯಲ್ಲಿ ನಾವು ಎಣ್ಣೆ ಮಾಡೋದು ಯಾವತ್ತು. ಸೊ ಪ್ರತಿ ಸಲ ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಮಾಡಿಡ್ತೇವೆ. ಸೊ ಇದಂತ ಹೇಳಿದರೆ ಉಂಟಲ್ಲ, ತೆಂಗಿನಕಾಯಿ ಜಾಸ್ತಿ ಬೇಗ ಇದು ತೆಂಗಿನಕಾಯಿ ಚಿಪ್ಪು ತೆಗೆದಂತಹ ಇದು ಕೊಪ್ಪರ. ಸೊ ಹಾಗೆ ಸ್ವಲ್ಪ ಲೇಟ್ ತೆಗೆದಂತಹ ಕೊಪ್ಪರ ಅಮ್ಮ ಬೇರೆ ಗೋಣಿಯಲ್ಲಿ ಹಾಕಿಟ್ಟಿದ್ದಾರೆ. ಇದು ಜಾಸ್ತಿ ಒಣಗಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಇದು ಬೇಗನೆ ಜಾಸ್ತಿ ಒಣಗಿ ಜಾಸ್ತಿ ತುಂಬ ಇದಾಗ್ತದೆ. ಅದಕ್ಕೋಸ್ಕರ ಉಂಟಲ್ಲ, ಇದನ್ನು ಸ್ವಲ್ಪ ಬೇರೆಯೇ ಎಷ್ಟು ಬೇಕಷ್ಟು ಮಾತ್ರ ಒಣಗಿಸೋದು. ಅದು 7 days ಏನೋ ಒಣಗಬೇಕು. ಸೊ ಹಾಗೆ ಅದನ್ನು ಗೋಣಿಯಲ್ಲಿ ಹಾಕಿ ಪ್ರತಿ ದಿವಸ ಒಣಗಿಸ್ಲಿಕ್ಕೆ ಹಾಕ್ತೇವೆ. ಇದನ್ನು ಸ್ವಲ್ಪ ನಾವು ಜಾಸ್ತಿ ಒಣಗಿಸೋದಿಲ್ಲ ಎಣ್ಣೆ ಮಾಡಲಿಕ್ಕೆ. ಇದು ಸ್ವಲ್ಪ ಇನ್ನೊಂದು 2 ದಿವಸ ಒಣಗಿದರೆ ಸಾಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.